ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯುವನಿಧಿ ರಿಲೇಟೆಡ್ ಮತ್ತೊಂದಷ್ಟು ಅಪ್ಡೇಟ್ಸ್ಗಳು ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಟೋಟಲ್ ಆಗಿ 3 ಅಪ್ಡೇಟ್ ಇರುತ್ತೆ. 3 ಕೂಡ ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆನೇ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಆಮೇಲೆ ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ ಅಲ್ವಾ, 1ನೇ ತಾರೀಕಿಂದ 25ನೇ ತಾರೀಕು ಒಳಗಡೆ ಟೈಮ್ ಇರುತ್ತೆ. ನಾವೇ ಡಿಕ್ಲರೇಷನ್ ಕೊಟ್ಕೋತೀವಿ ಬಿಡಿ ಅಂತೆಲ್ಲ ಸುಮ್ಮನಾಗಕ್ಕೆ ಹೋಗ್ಬೇಡಿ. ಅದನ್ನು ಹೊರತುಪಡಿಸಿ ಬೇರೆ ಅಪ್ಡೇಟ್ಗಳಿದ್ದಾವೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಏನೇನು ಅಪ್ಡೇಟ್ ಇದೆ ಅಂತ ಒಂದೊಂದು ನಾನು ಕ್ಲಿಯರ್ ಆಗಿ ನಿಮಗೆ ಹೇಳ್ತೀನಿ. ಹಾಗೆ ನಿಮ್ಮ ಕಡೆಯಿಂದ ಕೂಡ ನನಗೆ ಒಂದು ಹೆಲ್ಪ್ ಆಗಬೇಕಾಗಿದೆ. ಯಾರಿಗಾದರೂ ಅದ್ರ ಬಗ್ಗೆ ಮಾಹಿತಿ ಇತ್ತು ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಈ ವಿಡಿಯೋನ ಇಲ್ಲಿಗೆ ಸ್ಟಾರ್ಟ್ ಮಾಡೋಣ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಯುವನಿಧಿ ರಿಲೇಟೆಡ್ 100% ಇನ್ಫಾರ್ಮೇಷನ್ ಬೇಕು ಅಂದರೆ ಮಿಸ್ ಮಾಡದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾವಾಗಲೂ ಕೂಡ ನಾನು 100% ಜೆನ್ಯೂನ್ ಇನ್ಫಾರ್ಮೇಷನ್ಸೇ ಕೊಡೋದು, ಯಾವುದೂ ಕೂಡ ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಕೊಡೋದಿಲ್ಲ. ಮೊದಲನೇ ಅಪ್ಡೇಟ್ ಬಂದುಬಿಟ್ಟು ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಇವತ್ತು ಸುಮಾರು ಜನಕ್ಕೆ ಡಿಕ್ಲರೇಷನ್ ಕೊಡಿ ಅಂತ ಮೆಸೇಜ್ ಬಂದಿದೆ. ಯಾವ ರೀತಿ ಮೆಸೇಜ್ ಬಂದಿದೆ ಅದನ್ನು ಕೂಡ ಹಾಕ್ತೀನಿ. ಮೆಸೇಜ್ ಈ ಥರ ಇರುತ್ತೆ. ಕರ್ನಾಟಕ ಸರ್ಕಾರದ ಕಡೆಯಿಂದನೇ ಬಂದಿರುತ್ತೆ. ಡಿಯರ್ ಅಪ್ಲಿಕೆಂಟ್ಸ್, ಟು ರಿಸೀವ್ ಅನ್ಎಂಪ್ಲಾಯ್ಮೆಂಟ್ ಅಲೋವೆನ್ಸ್ ಅಂಡರ್ ಯುವನಿಧಿ ಫಾರ್ ದಿ ಮಂತ್ ಆಫ್ ಮಾರ್ಚ್ 2026 ಯು ಆರ್ ರಿಕ್ವೈರ್ಡ್ ಟು ಪ್ರೊವೈಡ್ ಸೆಲ್ಫ್ ಡಿಕ್ಲರೇಷನ್ ಇನ್ ಸೇವಾ ಸಿಂಧು ಪೋರ್ಟಲ್ ಆನ್ ಆರ್ ಬಿಫೋರ್ 25/3/2026. ಕೆಲವರು ವಾಟ್ಸಪ್ಪಲ್ಲೇ ಡಿಕ್ಲರೇಷನ್ ಕೊಡಬಹುದು ಅಂತ ಹೇಳ್ತಾ ಇದ್ರು, ಬಟ್ ಈಗ ಅದು ಜಾಸ್ತಿ ಚರ್ಚೆಯಲ್ಲಿಲ್ಲ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಯಾವತ್ತೂ ವಾಟ್ಸಪ್ಪಲ್ಲಿ ಸೆಲ್ಫ್ ಡಿಕ್ಲರೇಷನ್ನ ಪ್ರೊವೈಡ್ ಮಾಡಿಲ್ಲ. ನಿಮಗೆ ಈ ಮೆಸೇಜಲ್ಲೇ ಕ್ಲಿಯರಾಗಿ ಹೇಳಿದ್ದಾರೆ, ಸೇವಾ ಸಿಂಧು ವೆಬ್ಸೈಟ್ ಮುಖಾಂತರ ಡಿಕ್ಲರೇಷನ್ ಕೊಡಿ ಅಂತ. ಹಾಗಾಗಿ ಮಿಸ್ ಮಾಡದೆ ನೀವು ಸೇವಾ ಸಿಂಧು ವೆಬ್ಸೈಟ್ ಮುಖಾಂತರನೇ ಹೋಗಿ ಸೆಲ್ಫ್ ಡಿಕ್ಲರೇಷನ್ನ ಪ್ರೊವೈಡ್ ಮಾಡಿ. 1ನೇ ತಾರೀಕಿಂದ ನಿಮಗೆ 25ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಮಾರ್ಚ್ ತಿಂಗಳದು ಸ್ವಲ್ಪ 2ನೇ ತಾರೀಕು 3ನೇ ತಾರೀಕು ಡಿಕ್ಲರೇಷನ್ ಓಪನ್ ಆಗಿರೋದು. ಈಗ ಟೈಮ್ ಇದೆ 25ನೇ ತಾರೀಕುವರೆಗೂ. ಪ್ರತಿಯೊಬ್ಬರು ಹೋಗಿ ಡಿಕ್ಲರೇಷನ್ನ ಕೊಡಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋ ವಿಚಾರ, ಡಿಕ್ಲರೇಷನ್ ಕೊಟ್ಟರೆ ಮಾತ್ರ ಅಮೌಂಟ್ ಬರುತ್ತೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅಮೌಂಟ್ ಬರೋದಿಲ್ಲ. ನೆಕ್ಸ್ಟ್ ವಿಚಾರ ಬಂದು ಸೆಕೆಂಡ್ ಪಾಯಿಂಟು, ಯಾರಾದರೂ ಫಸ್ಟ್ ಟೈಮ್ ಯುವನಿಧಿ ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ಹೇಳಿದ್ರೆ, ಈಗ ಜನವರಿಲಿ ಅಪ್ಲಿಕೇಶನ್ ಹಾಕಿದ್ದಾರೆ ಮತ್ತು ಕೆಲವರು ಫೆಬ್ರವರಿಲಿ ಅಪ್ಲಿಕೇಶನ್ ಹಾಕಿದ್ದಾರೆ, ಇನ್ನೂ ಅಮೌಂಟ್ ಬಂದಿಲ್ಲ, ನಾವು ಡಿಕ್ಲರೇಷನ್ ಕೊಡಬಹುದಾ ಅಂತ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ, ನಾನೀಗ ಸದ್ಯಕ್ಕೆ ಟ್ರೈ ಮಾಡಿರೋ ಪ್ರಕಾರ, ಜನವರಿಲಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರು ಅವರೆಲ್ಲರಿಗೂ ಕೂಡ ಸೆಲ್ಫ್ ಡಿಕ್ಲರೇಷನ್ ತಗೋತಾ ಇದೆ. ವೆರಿಫಿಕೇಷನ್ ಮಾಡಿಸಿದ್ದೀರಾ ಅಂದರೆ 100% ನಿಮಗೆ ಸೆಲ್ಫ್ ಡಿಕ್ಲರೇಷನ್ ತಗೊಳ್ತಾ ಇದೆ. ಮಿಸ್ ಮಾಡದೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಡಿಕ್ಲರೇಷನ್ನ ಕೊಡಿ. ಡಿಕ್ಲರೇಷನ್ ಕೊಟ್ಟವ್ರಿಗೆ ಮಾತ್ರ ಅಮೌಂಟ್ ಬರುತ್ತೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಬೇರೆ ಯಾವುದೋ ಯೂಟ್ಯೂಬ್ ಚಾನಲಲ್ಲಿ ಹೇಳಿದ್ರಂತೆ, ಫಸ್ಟ್ ಇನ್ಸ್ಟಾಲ್ಮೆಂಟ್ ಬರೋವರೆಗೂ ಡಿಕ್ಲರೇಷನ್ ತೊಗೊಳ್ಳಲ್ಲ, ಕೊಡೋಕ್ಕಾಗಲ್ಲ ಅಂತ. ಬಟ್ ಈಗ ಸ್ವಲ್ಪ ಪ್ರೋಸೆಸ್ ಚೇಂಜ್ ಆಗಿದೆ. ಲಾಸ್ಟ್ ಮಂತು ಫೆಬ್ರವರಿಲಿ ಡಿಕ್ಲರೇಷನ್ ಕೊಡೋಕ್ಕಾಗಿಲ್ಲ. ಜನವರಿಲಿ ಅಪ್ಲೈ ಮಾಡಿದವರು ಫೆಬ್ರವರಿಲಿ ಡಿಕ್ಲರೇಷನ್ ಕೊಡೋಕ್ಕಾಗಿರಲಿಲ್ಲ. ಬಟ್ ಈಗ ಜನವರಿಲಿ ಅಪ್ಲೈ ಮಾಡಿದವರು ಮಾರ್ಚ್ ತಿಂಗಳು ಡಿಕ್ಲರೇಷನ್ನ ಕೊಡಬಹುದು. ಓಪನ್ ಆಗಿದೆ. ಅಲ್ಲಿ ಇಲ್ಲಿ ಕೇಳಿ ಅಥವಾ ಬೇರೆ ಯಾರನ್ನೋ ಕೇಳಿ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಡಿಕ್ಲರೇಷನ್ ಓಪನ್ ಆಗಿದೆ, ದಯವಿಟ್ಟು ಡಿಕ್ಲರೇಷನ್ ಕೊಡಿ. ಹೊಸದಾಗಿ ಅಪ್ಲೈ ಮಾಡಿರೋರು ಕೂಡ, ಇನ್ನೂ ನಿಮಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಬಂದಿಲ್ಲ ಅಂದರೂ ಕೂಡ ಡಿಕ್ಲರೇಷನ್ ತಗೋತಾ ಇದೆ. ಟ್ರೈ ಮಾಡಿ. ಫೆಬ್ರವರಿಲಿ ಅಪ್ಲೈ ಮಾಡಿರೋರು ಯಾರಾದರೂ ಇದ್ದರೆ ನೀವು ಟ್ರೈ ಮಾಡಿ, ಆಗುತ್ತಾ ಇಲ್ವಾ ಅಂತ. ನೆಕ್ಸ್ಟು 25ನೇ ತಾರೀಕು ಒಳಗಡೆ ಅಮೌಂಟ್ ಏನಾದರೂ ಬಂತು ಅಂದರೆ ಖಂಡಿತವಾಗ್ಲೂ ನಿಮಗೆ ಡಿಕ್ಲರೇಷನ್ ಆಗೇ ಆಗುತ್ತೆ. ಫೆಬ್ರವರಿಲಿ ಅಪ್ಲೈ ಮಾಡಿದವ್ರಿಗೆ. ಜನವರಿಲಿ ಅಪ್ಲೈ ಮಾಡಿದವ್ರಿಗೆ ಏನೂ ತೊಂದರೆ ಇಲ್ಲ, ಡಿಕ್ಲರೇಷನ್ ಕೊಡ್ಬೋದು, ಕೊಡಿ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈಗ 3ನೇದು, ಕೆಲವು ಜಿಲ್ಲೆಯವರಿಗೆ ಡಿಕ್ಲರೇಷನ್ ತಗೋತಾ ಇಲ್ಲ. ಮುಖ್ಯವಾಗಿ ನನಗೆ ಮಾಹಿತಿ, ವಿತ್ ಪ್ರೂಫ್ ಮಾಹಿತಿ ಸಿಕ್ಕಿರೋದು ಚಿಕ್ಕಮಗಳೂರು ಡಿಸ್ಟಿಕ್ ಅವ್ರಿಗೆ. ಚಿಕ್ಕಮಗಳೂರು ಡಿಸ್ಟಿಕ್ ಅವರು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾದ್ರೆ ಅವ್ರಿಗೆ ಫೈನಲ್ ಆಗಿ ಈ ರೀತಿ ಬರ್ತಾ ಇದೆ. ಇಟ್ ಈಸ್ ಮ್ಯಾಂಡೇಟರಿ ಫಾರ್ ಯು ಟು ಪಾರ್ಟಿಸಿಪೇಟ್ ಇನ್ ಮೆಗಾ ಜಾಬ್ ಫೇರ್ ಆರ್ಗನೈಸ್ಡ್ ಬೈ ಜಿಲ್ಲಾ ಪಂಚಾಯತ್ ಚಿಕ್ಕಮಗಳೂರು ಆ್ಯಂಡ್ ಪ್ರೊವೈಡ್ ಸೆಲ್ಫ್ ಡಿಕ್ಲರೇಷನ್ ಫಾರ್ ದ ಮಂತ್ ಆಫ್ ಮಾರ್ಚ್ ಆನ್ ದಿ ಸ್ಪಾಟ್. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಆಯೋಜಿಸುವ ಬೃಹತ್ ಉದ್ಯೋಗ ಮೇಳದಲ್ಲಿ ಕಡ್ಡಾಯವಾಗಿ ಭಾಗವಹಿಸಿ ಸ್ಥಳದಲ್ಲಿಯೇ ಮಾರ್ಚ್ 2020 ಮಾಹೆಯ ಸ್ವಯಂ ಘೋಷಣೆಯನ್ನು ನೀಡುವುದು ಅಂತ ಬರ್ತಾ ಇದೆ. ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಸದ್ಯಕ್ಕೆ ಚಿಕ್ಕಮಗಳೂರದು ಈ ರೀತಿ ಬರ್ತಿದೆ. ಬೇರೆ ಡಿಸ್ಟಿಕ್ ಯಾರ್ದಾದ್ರೂ ಈ ರೀತಿ ಬರ್ತಿತ್ತು ಅಂದರೆ ದಯವಿಟ್ಟು ತಿಳಿಸಿ, ಕಮೆಂಟಲ್ಲಿ ಹೇಳಿ ನಮಗೂ ಈ ಥರ ಬರ್ತಾ ಇದೆ ಅಂತ. ಚಿಕ್ಕಮಗಳೂರು ಡಿಸ್ಟಿಕ್ ಅವ್ರು ಯಾರಾದರೂ ಇದ್ದೀರಾ ಅಂತ ಹೇಳಿದ್ರೆ, ಬೃಹತ್ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡ್ತಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸೊ ಉದ್ಯೋಗ ಮೇಳದ ಏನಾದರೂ ಮೆಸೇಜ್ ಬಂದಿದೆಯಾ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ನನಗೆ ಗೊತ್ತಿರೋ ಪ್ರಕಾರ ನನಗೆ ಗೊತ್ತಿರೋರು ಯಾರು ಕೂಡ ಚಿಕ್ಕಮಗಳೂರು ಡಿಸ್ಟಿಕ್ಕಿಂದ ನಮಗೆ ಬೃಹತ್ ಉದ್ಯೋಗ ಮೇಳ ಇದೆ ಬನ್ನಿ ಭಾಗವಹಿಸಿ ಅಂತ ಮೆಸೇಜ್ ಬಂದಿದೆ ಅಂತ ಏನೂ ಹೇಳಿಲ್ಲ. ಬಟ್ ವೆಬ್ಸೈಟಲ್ಲೇ ಈ ರೀತಿ ಬರ್ತಾ ಇರೋದ್ರಿಂದ 25ನೇ ತಾರೀಕು ಒಳಗಡೆ ಉದ್ಯೋಗ ಮೇಳವನ್ನು ಮಾಡಬಹುದು. ಅವಾಗ ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಹೋಗಲೇಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ವೆಬ್ಸೈಟಲ್ಲೇ ಇದೆ, ಕಡ್ಡಾಯವಾಗಿ ನೀವು ಭಾಗವಹಿಸಬೇಕು, ಅಲ್ಲೇ ಡಿಕ್ಲರೇಷನ್ ಕೊಡಬೇಕು ಅಂತ. ಅಲ್ಲೇ ಡಿಕ್ಲರೇಷನ್ ಕೊಡಬೇಕು ಅಂದರೆ ಯಾವ ರೀತಿ ಡಿಕ್ಲರೇಷನ್ ಕೊಡಬೇಕು ಅನ್ನೋದನ್ನ ಕೂಡ ನಾವು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಬೇರೆ ಕಡೆಯಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಮ್ಮ ರೆಗ್ಯುಲರ್ ಆಫೀಸರ್ ನಾನೇನು ಕಾಲ್ ಮಾಡ್ತಿದ್ದೆ, ಅವ್ರು ಕಾಲ್ ಪಿಕ್ ಮಾಡ್ತಿಲ್ಲ. ಬಟ್ ಇದೊಂದು ಅಪ್ಡೇಟ್ ತಿಳಿಸ್ಬೇಕಾಗಿತ್ತು. ಹಾಗೆ ಬೇರೆ ಯಾವ ಡಿಸ್ಟಿಕ್ ಅವ್ರಿಗೆ ಈ ರೀತಿ ಬರ್ತಾ ಇದೆ ಅನ್ನೋದನ್ನ ಕೂಡ ತಿಳ್ಕೊಬೇಕಾಗಿತ್ತು. ಹಾಗಾಗಿ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಬೇರೆ ಯಾವ ಜಿಲ್ಲೆಯವರಿಗೆ ಈ ರೀತಿ ಬರ್ತಿದೆ, ಉದ್ಯೋಗ ಮೇಳಕ್ಕೆ ಏನಾದರೂ ಮೆಸೇಜ್ ಬಂದಿದೆಯಾ ಅಥವಾ ಡಿಕ್ಲರೇಷನ್ ತಗೋತಾ ಇಲ್ವಾ, ಏನು ಪ್ರಾಬ್ಲಮ್ ಆಗ್ತಿದೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಿಕ್ಕಮಗಳೂರು ಡಿಸ್ಟಿಕ್ ಅವ್ರಿಗೆ ಸದ್ಯಕ್ಕೆ ಡಿಕ್ಲರೇಷನ್ ತಗೋತಾ ಇಲ್ಲ, ಟೆನ್ಷನ್ ತಗೊಳ್ಳೋಂಥ ಅವಶ್ಯಕತೆ ಏನೂ ಇಲ್ಲ. ಅವರೇ ಹೇಳಿದ್ದಾರೆ, ನೀವು ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಿರಲ್ಲ ಆವಾಗಲೇ ಡಿಕ್ಲರೇಷನ್ ಮಾಡಿ ಅಂತ. ಕಡ್ಡಾಯವಾಗಿ ಉದ್ಯೋಗ ಮೇಳಕ್ಕೆ ಹೋಗಲೇಬೇಕು ಅಂತ ವೆಬ್ಸೈಟಲ್ಲಿ ಇದೆ. ಉದ್ಯೋಗ ಮೇಳಕ್ಕೆ ನೀವು ಅಟೆಂಡ್ ಮಾಡಲೇಬೇಕು.
ಅಲ್ಲಿ ಯಾವ ರೀತಿ ಪ್ರೋಸೆಸ್ ಇದೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಡಿಸ್ಟ್ರಿಕ್ಟ್ ಅವ್ರು ಯಾರಿಗಾದರೂ ಈ ರೀತಿ ಬರ್ತಿತ್ತು ಅಂದರೆ ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.